ನಾನು ನಿನ್ನೆ ಐಪಿಗೆ ಆಕಸ್ಮಿಕವಾಗಿ ಹೋದದ್ದು. ನಾನು ಸ್ವಲ್ಪ ನನಗೆ ರಸ್ತೆ ಬದಿಯಲ್ಲಿ ಎಲ್ಲ ಸ್ವಚ್ಛ ಭಾರತ್ ಈಗ ಪ್ರಾರಂಭ ಮಾಡಿದ ಮೇಲೆ ರಸ್ತೆ ಬದಿಯಲ್ಲಿ ಎಲ್ಲ ಟಾಯ್ಲೆಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಟಾಯ್ಲೆಟ್ ಯೂಸ್ ಮಾಡಲಿಕ್ಕೆ ಹೋಗಿದ್ದೆ ನಾನು ಐಪಿಗೆ. ಆಗ ಹೋದಾಗ ಬಹಳ ಕಾರ್ಗಳಿತ್ತು. ಏನು ಅಂತ ನೋಡಿದರೆ ಅನಂತಕುಮಾರ್ ಇದ್ದಾರೆ ಅಂತ ಗೊತ್ತಾಯಿತು. ಸೊ ನಾನು ಐಪಿಗೆ ಬಂದ ಮೇಲೆ ಅನಂತಕುಮಾರ್ ಒಬ್ಬ ಕೇಂದ್ರ ಮಂತ್ರಿಗಳು ಅಲ್ಲಿ ಇರುವಾಗ ಅವರಿಗೆ ಸೌಜನ್ಯದ ಒಂದು ಭೇಟಿ ಮಾಡದೆ ವಾಪಸ್ ಹೋದರೆ ಅದು ಸುದ್ದಿ ಆಗುತ್ತೆ. ಜಿಲ್ಲಾ ಉಸ್ತುವಾರಿ ಮಂತ್ರಿ ಒಬ್ಬ ಕೇಂದ್ರ ಮಂತ್ರಿಯಲ್ಲಿದ್ದಾಗ ಅವರನ್ನು ಸೌಜನ್ಯಕ್ಕೂ ಭೇಟಿ ಮಾಡದೆ ಹೊರಟೋದ್ರು ಅಂತ ಅದೊಂದು ಸುದ್ದಿ ಆಗುತ್ತೆ. ಸೌಜನ್ಯಕ್ಕೆ ಭೇಟಿ ಮಾಡಿದ್ರೆ ಅದು ಒಂದು ಸುದ್ದಿ ಆಗಿದೆ. ಇದಕ್ಕೆ ಬಹಿರಂಗವಾಗಿ ಏನೋ ರೂಮ್ನೊಳಗೆ ಇಬ್ಬರೇ ನಾವು ಕೂತ್ಕೊಂಡು ಮಾತಾಡಿದ್ದಲ್ಲ. ಅಲ್ಲಿ ಕ್ಯಾಶ್ಯೂ ಬೆಳೆಗಾರರು ಯಾರು ಕ್ಯಾಶ್ಯೂ ಮ್ಯಾನುಫ್ಯಾಕ್ಚರ್ಸ್ ಅವರು ಅವ್ರಿಗೇನೋ ಅಭಿನಂದನೆ ಮಾಡ್ತಾ ಇದ್ರು. ಸೊ ನಾನು ಹೋಗಿ ಅವರಿಗೆ ವಿಶ್ ಮಾಡಿ ಅಲ್ಲಿಂದ ನಿರ್ಗಮಿಸಿದೆ. ಅದಕ್ಕೆ ಅಪಾರವಾದ ಅರ್ಥ ಕಲ್ಪಿಸುವಂತ ಯಾವುದೇ ಅಗತ್ಯ ಇಲ್ಲ ಅಂತ ಅದು ನೀವೇ ಮಾಡೋದು. ನೀವು ನಾನು ಎಷ್ಟು ಸಲ ಸ್ಪಷ್ಟೀಕರಣ ಕೊಟ್ಟರೂ ಕೂಡ ಕಾಂಗ್ರೆಸ್ ತೊರೆಯುವ ಯಾವುದೇ ಪ್ರಸ್ತಾಪ ನನ್ನ ಮುಂದೆ ಇಲ್ಲ ಅಂತ ನಾನು ಸ್ಪಷ್ಟೀಕರಣ ಕೊಟ್ಟರೂ ಕೂಡ ಇನ್ನೂ ಕೂಡ ನನ್ನ ಬಗ್ಗೆ ಅಪಪ್ರಚಾರ ಮಾಧ್ಯಮದವರು ಕೆಲವರು ಮಾಡ್ತಾರಂತಾದ್ರೆ ನಾನು ಅಸಹಾಯಕ. ಅದರೊಟ್ಟಿಗೆ ಅಮಿತ್ ಶಾ ಅವರನ್ನು ಗೌಪ್ಯವಾಗಿ ಭೇಟಿಯಾಗಿದ್ದಾರೆ. ಅಮಿತ್ ಶಾನ ಮುಖನೇ ಇಷ್ಟವರೆಗೆ ನೋಡಲಿಲ್ಲ ನಾನು. ನೀವು ನೋಡಿದ್ದೀರಾ? ಟಿವಿ ನಾನು ಟಿವಿಯಲ್ಲೇ ನೋಡಿದ್ದೆ. ನಾನು ಟಿವಿಯಲ್ಲೂ ನೋಡಲಿಲ್ಲ, ಯಾಕಂದ್ರೆ ಟಿವಿ ನಾನು ನೋಡೋದು ಕಡಿಮೆ. ಹಾಗಾದ್ರೆ ಏನಿಲ್ಲ, ಸುಳ್ಳು ಏನಿಲ್ಲ ಅಂತ ಎಷ್ಟು ಸಲ ಹೇಳಬೇಕು ನಿಮಗೆ? ನಿಮ್ಗೆ ಆ ರೀತಿ ಆಶೆ ಉಂಟಾ? ಏನು ತೊಂದರೆ ಇಲ್ಲ, ನನ್ನನ್ನು ಬಿಟ್ಬಿಡಿ. ಇನ್ನು ಯಾರೂ ಕೂಡ ನಾನು ಅಲ್ಲಿಗೆ ಹೋಗ್ತೀನಿ ಇಲ್ಲಿಗೆ ಹೋಗ್ತೀನಿ ಅಂತ ಪ್ರಚಾರ ಮಾಡಬಾರ್ದು ಅಂತ ಕೈ ಮುಗಿದು ನಿಮ್ಮ ಹತ್ರ ಶಿರಬಾಗಿ ಮನವಿ ಮಾಡ್ತಾ ಇದ್ರು. ಗಾಳ ಹಾಕಿದಾರ? ಯಾವ ಗಾಳವೂ ಹಾಕಿಲ್ಲ. ಮತ್ತೆ ಆ ಗಾಳಕ್ಕೆಲ್ಲ ಬಾಯಿ ಹಾಕುವಂತ ಜಾತಿ ನಮ್ದಲ್ಲ.